ಯಾಕೆಂದ್ರೆ ವಿಶ್ರಾಂಪುರಕ್ಕೆ ಕ್ರೈಮ್ ಟೇಪ್ ಬಂದ್ಬಿಟ್ಟಿದ್ದಾನೆ. ಈ ಕಳ್ಳ 10 ಜನರನ್ನು ತನ್ನ ಇಮೋಷನಲ್ ಮಾತಿನ ಬಲೆಯಲ್ಲಿ ಬೀಳಿಸ್ತಾನೆ ಮತ್ತು ನಂತರ ಗನ್ ಪಾಯಿಂಟ್ ಮಾಡಿ ಅವರ ಸರ್ವಸ್ವವನ್ನು ದೋಚಿಕೊಂಡು ಹೋಗ್ತಾನೆ. ಇಲ್ಲಿ ನೋಡಿ, ಬೇರೆ ಬೇರೆ ಕ್ಯಾಮೆರಾಗಳ ಸಿಸಿಟಿವಿ ಫುಟೇಜಿನ ಕೆಲವು ಕ್ಲಿಪ್. ನಾನು ತುಂಬಾ ಬಡವ, ಇದನ್ನು ಕೊಡು, ಅದನ್ನು ಕೊಡು, ಆಭರಣ, ಪೈಸೆ, ರೂಪಾಯಿ ಎಲ್ಲ ಕೊಡು. ನನ್ನ ಹತ್ರ ಇರೋದಕ್ಕೆ ಮನೆ ಇಲ್ಲ, ನನಗೆ ಎಲ್ಲ ಕೊಡು ಪ್ಲೀಸ್, ಎಲ್ಲ ಕೊಡು. ಅಯ್ಯಯ್ಯೋ ಗಟ್ಟು, ಈ ಕಳ್ಳನನ್ನು ನೋಡು ಹೇಗೆ 10 ಕಳ್ಳತನ ಮಾಡ್ತಾನೆ. ಇಲ್ಲಿ ನೋಡು. ಬಟ್ ನಾನ್ ಕಳ್ಳನನ್ನು ನೋಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡಿ. ಓ, ನಾನ್ ನೋಡ್ತೀನಿ. ಹಲೋ, ಸರಿ ಸರಿ, ಈಗಲೇ ಬರ್ತೀವಿ. ಬಟ್ ಬೇಗ ನಡೀರಿ, ಪ್ರೊಫೆಸರ್ ಕರೀತಿದ್ದಾರೆ. ಅರೆ ಪ್ರೊಫೆಸರ್, ಏನಾಯ್ತು? ನೀವು ಇಷ್ಟೊಂದು ಬೇಸರದಲ್ಲಿ ಯಾಕಿದ್ದೀರಾ? ಏನ್ ಹೇಳ್ಬೇಕು ನಾನು, ಕ್ರೈಮ್ ಕಳ್ಳ ಇಲ್ಲಿಗೆ ಬಂದಿದ್ದ, ಅವನು ನನ್ನನ್ನ ಈ ಅವಸ್ಥೆಗೆ ತಂದಿದ್ದಾನೆ. ಏನ್ ಹೇಳ್ತಿದ್ದೀರಿ ಪ್ರೊಫೆಸರ್? ನಾವು ಕೂಡ ಈಗಷ್ಟೇ ಅವನ ನ್ಯೂಸ್ ನೋಡಿದ್ವಿ. ಅವನ ಬಗ್ಗೆ ಇನ್ನೇನಾದ್ರೂ ಹೇಳಿ ಪ್ರೊಫೆಸರ್, ಏನಾದ್ರೂ ಹೇಳಿ. ನಾನು ನನ್ನ ಲ್ಯಾಬ್ನಲ್ಲೇ ಇದ್ದೆ. ಆಗ ಒಬ್ಬ ಮನುಷ್ಯ ಬಂದ, ಅಳ್ತಾ ಅಳ್ತಾ ಮತ್ತೆ ತನ್ನ ದುಃಖ ಭರಿತ ಕಥೆಗಳನ್ನ ಹೇಳ್ದ. ನಮಸ್ತೆ ಸಾಹೇಬ್ರೆ, ನನ್ನ ಹತ್ರ ಉಣ್ಣೋಕೆ ಹಣ ಇಲ್ಲ, ತಲೆ ಮೇಲೆ ಸೂರು ಇಲ್ಲ, ಚಳಿಯಲ್ಲಿ ಹಿಮದ ಹೊದಿಕೆ ಮೇಲೆ ಮಲಗ್ತೀನಿ, ಮತ್ತೆ ಸೆಕೆಗಾಲದಲ್ಲಿ ಸುಡುವ ರಸ್ತೆಯೇ ನನ್ನ ಹಾಸಿಗೆ. ನಿಮ್ಮ ಹತ್ರ ಎಲ್ಲ ಇದೆ, ಪ್ಲೀಸ್ ನಂಗೆ ಎಲ್ಲ ಕೊಡು, ಕೊಡಪ್ಪ. ಅರೆ ಇದು ಗನ್, ಇದರಲ್ಲಿ ಗೋಲಿ ಇದೆ. ಗೋಲಿ ಚಲಿಸಿದ್ರೆ ಈ ಮನೆ, ಅಂಗಡಿ, ರೂಪಾಯಿ, ಪೈಸೆ, ನಿಮ್ಮ ಯಾವುದೇ ವಸ್ತು ಕೆಲ್ಸಕ್ಕೆ ಬರಲ್ಲ. ಕೊಡು, ಎಲ್ಲ ಕೊಡು ಪ್ರೊಫೆಸರ್, ಕೊಡು ಕೊಡು. ಅವನು ಹೀಗೆ ಹೇಳ್ತಾ ಇದ್ದ, ಮತ್ತೆ ನನ್ನದೆಲ್ಲ ಕಳ್ಕೊತಾ ಇದ್ದೆ ನಾನು. ಪ್ರೊಫೆಸರ್, ಬಹಳ ಆಶ್ಚರ್ಯ ವಿಷಯ, ನಿಮ್ಮ ಲ್ಯಾಬ್ನಲ್ಲಿ ಇಷ್ಟೊಂದು ಟ್ರ್ಯಾಪ್ಗಳಿವೆ, ಆದ್ರೂ ಅವನು ನಿಮ್ಮನ್ನು ದೋಚಿಕೊಂಡು ಹೋದ. ಅವನು ಬಹಳ ಚತುರ ಕಳ್ಳನಾಗಿದ್ದ. ಇಲ್ಲ ಅಂದ್ರೆ ನನ್ನ ಲ್ಯಾಬಿಗೆ ಯಾರೇ ಬಂದ್ರು ಅವನ ಕೈ ಗೋಡೆ ಮೇಲೆ ಬಿದ್ದೇ ಬೀಳುತ್ತೆ. ಪ್ರೊಫೆಸರ್,
ಪ್ರೊಫೆಸರ್, ನನ್ನನ್ನು ಹೊರಗೆ ತೆಗೀರಿ. ಯಾರು ಗೋಡೆಯನ್ನು ಮುಟ್ಟಿಲ್ಲ ಅಂತ ಆದ್ರೂ ಅವನ ಕೈ ಇಲ್ಲಂತೂ ಖಂಡಿತ ಬರುತ್ತೆ. ಅಯ್ಯಯ್ಯೋ, ಅರೆ ಸಾಕ್ ಮಾಡಿ ಪ್ರೊಫೆಸರ್, ನಿಮ್ಮ ದುಃಖ ಭರಿತ ಕತೆ ನಾನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಈಗ ನಾವು ಆ ಕ್ರೈಮ್ ಕಳ್ಳನನ್ನು ಹಿಡಿಯೋ ಬಗ್ಗೆ ಯೋಚನೆ ಮಾಡ್ಬೇಕು. ಎಸ್ ಪ್ರೊಫೆಸರ್, ಈಗ ನಾವು ಆ ಕ್ರೈಮ್ ಕಳ್ಳನನ್ನು ಹಿಡಿಯೋ ಬಗ್ಗೆ ಯೋಚನೆ ಮಾಡ್ಬೇಕು. ನಾನು ಹೇಳೋದು ಅಂದ್ರೆ ಆ ಕ್ರೈಮ್ ಕಳ್ಳನನ್ನ ಹಿಡಿಯೋ ಬಗ್ಗೆ ಯೋಚನೆ ಮಾಡಬೇಕು. ಅರೆ ಮತ್ತೆ ನಾವೇನು ಹೇಳಿದ್ವಿ? ನನ್ನ ಹತ್ರ ಒಂದು ವಸ್ತು ಇದೆ, ಇದನ್ನ ನೋಡಿ. ಇದು ಸೂಪರ್ ಹಿಯರಿಂಗ್ ಡಿವೈಸ್. ಇಯರ್ ಪ್ಲಗ್ನ ಕಿವಿಗೆ ಹಾಕೊಂಡ್ರೆ ನಿನಗೆ ದೂರ ದೂರದಲ್ಲಿ ಯಾರಾದ್ರೂ ಅಳ್ತಾ ಇದ್ರೆ ಅವರ ಸ್ವರ ಅಲ್ಲಿಗೂ ಕೇಳಿಸುತ್ತೆ. ಇದು ಕಂಪಾಸ್ನ ನೀಡ್ಲ್, ಇದು ಡೈರೆಕ್ಷನ್ ಕೊಡುತ್ತೆ ಯಾವ ಕಡೆಯಿಂದ ಅಳ್ತಿದ್ದಾರೆ ಅಂತ. ಮತ್ತೆ ನೀವು ಆ ಸ್ವರದ ಕಡೆಗೆ ಡೈರೆಕ್ಷನ್ ಫಾಲೋ ಮಾಡಿ ಕಳ್ಳ ಇರುವಲ್ಲಿಗೆ ತಲುಪಬಹುದು. ಥ್ಯಾಂಕ್ ಯು ಪ್ರೊಫೆಸರ್. ಎಸೆಯೋದ ಬೇಡ? ಯಾಕೆ ಎಸೆಯೋದು? ನಿನಗೆ ಬೇಡ ಅಂದ್ರೆ ತಗೋಬೇಡ, ಆದ್ರೆ ನಾನು ಇದನ್ನ ಎಸೆಯಲ್ಲ, ಯಾವತ್ತೂ ಎಸೆಯಲ್ಲ. ಓಹೋ ಪ್ರೊಫೆಸರ್, ನಿಮ್ಮ ಕಿವಿ ಇತ್ತೀಚೆಗೆ ಹಾಳಾಗ್ತಿದೆ. ನಾನು ಥ್ಯಾಂಕ್ ಯು ಹೇಳಿದ್ದು ಎಸೆಯೋಕೆ ಅಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇಷ್ಟು ಜೋರಾಗಿ ಯಾಕೆ ಕೆರಚ್ತೀಯ? ನಾನೇನು ಕಿವುಡ ಅಲ್ಲ. ನೀನು ಇಷ್ಟೊಂದು ಜೋರಾಗಿ ಹೇಳ್ತೀಯ ಅಂದ್ರೆ ನಾನಿದನ್ನ ಎಸೆದೇ ಬಿಡ್ತೀನಿ. ಬಿಡ 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 ಬಿಡ. ಬಾಯ್ 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 ಪ್ರೊಫೆಸರ್. ಬಾಯ್ ಬಾಯ್ ಬಾಯ್. ನನ್ನ ಹತ್ರ ಉಳ್ಕೊಳ್ಳೋದಕ್ಕೆ ಮನೆ ಇಲ್ಲ, ಮಲಗೋಕೆ ಹಾಸಿಗೆ ಇಲ್ಲ, ಉಣ್ಣೋಕೆ ಅನ್ನ ಇಲ್ಲ. ಎಲ್ಲ ಕೊಡು, ಎಲ್ಲ ಕೊಡು. ಇಲ್ಲಾಂದ್ರೆ ನಿನ್ನ ಬಳಿ ಏನು ಉಳಿಯಲ್ಲ. ಇದಂತೂ ಅನ್ಯಾಯ, ತುಂಬಾನೇ ಅನ್ಯಾಯ. ಅರೆ ಗಟ್ಟು ಗಟ್ಟು, ಇಬ್ರು ಅಳ್ತಿದ್ದಾರೆ. ಒಂದು ಸ್ವರ ಪರಿಚಯ ಇರೋ ಹಾಗಿದೆ. ಎಸ್ ಎಸ್, ಇದು ಇನ್ಸ್ಪೆಕ್ಟರ್ ಮನ್ಮಾನಿ ಅವರ ಸ್ವರ. ಅರೆ ಬೇಗನೆ ಪೊಲೀಸ್ ಸ್ಟೇಷನ್ ಕಡೆಗೆ ನಡಿ ನಡಿ ನಡಿ. ಹಾ ಬಟ್ಟು, ಕಂಪಾಸ್ನ ನೀಡಲ್ ಕೂಡ ಪೊಲೀಸ್ ಸ್ಟೇಷನ್ ಕಡೆಗೆ ತೋರಿಸ್ತಿದೆ. ಕಮಾನ್, ನಾವು ಬೇಗನೆ ಹೋಗ್ಬೇಕು. ಅರೆ ಏನಾಯ್ತು ಮನ್ಮಾನಿ ಸರ್, ಯಾಕೆ ಇಷ್ಟೊಂದು ಅಳ್ತಿದ್ದೀರಿ? ಕ್ರೈಮ್ ಕಳ್ಳ ಬಂದಿದ್ದ, ಅವನೇ ಎಲ್ಲವನ್ನ ಲೂಟಿ ಮಾಡ್ಕೊಂಡು ಹೊರಟೋದ, ಆ ಕಡೆಗೆ ಹೋದ. ಬೇಗನೆ ನಡೀರಿ. ಓಕೆ. ಅರೆ ನನ್ನನ್ನು ಕರ್ಕೊಂಡು ನಡೀರಿ. ಅರೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ನಾರ್ಗೂ ಹೋಗ್ಬೇಕು. ಇಲ್ಲ ಬೇಡ ಬೇಡ, ಜೀಪ್ ನಿಲ್ಸಿ ಗಟ್ಟು ಬಟ್ಟು, ಇಲ್ಲ ಅಂದ್ರೆ ನಾನ್ ನಿಮ್ಗೆ ಜೀವಾವಧಿ ಶಿಕ್ಷೆ ಕೊಡಿಸ್ತೇನೆ. ನಿಲ್ಸ್ರೋ. ಅಯ್ಯಯ್ಯೋ, ನನ್ನನ್ನು ತೆಗೀರೋ. ಗಟ್ಟು ಸಾರಿ ಸಾರಿ, ಏಟಾಗಿಲ್ಲಲ್ಲ.
ಬರ್ತೀರಿ. ಬಟ್ಟು ಕಳ್ಳ ಈ ಕಡೆಗೆ ಓಡಿ ಬಂದಿದ್ದು ಮತ್ತೆಲ್ಲಿಗೆ ಹೋದ? ಅಷ್ಟೊಂದು ಸ್ಪೀಡ್ ನಲ್ಲಿ ಬೈಕ್ ಓಡಿಸ್ತಿದ್ದ, ವ್ಯಾಲಿಗೆ ಬಿದ್ದಿಲ್ಲ ತಾನೆ? ಯಾ ಜಕಾಸ್. ಅರೆ ಗಟ್ಟು, ಇಲ್ಲಿ ನೋಡು, ಬೈಕ್ ನ ಟೈರ್ ನ ಗುರುತು ಇಲ್ಲಿವರೆಗೆ ಬಂದಿದೆ, ಆದ್ರೆ ಇದ್ರ ನಂತರ ಟೈರ್ ನ ಗುರುತೇ ಕಾಣಿಸ್ತಿಲ್ಲ. ಬಟ್ಟುವಿನ ಒಳಗಿನ ಪತ್ತೆದಲ್ಲಿ ಹೇಳುತ್ತಿದೆ ಅವನು ಇಲ್ಲೇ ಇದ್ದಾನೆ, ಖಂಡಿತ ಇಲ್ಲೇ ಎಲ್ಲೋ ಇದ್ದಾನೆ. ಬಟ್ಟು ರಾತ್ರಿ ಆಗ್ತಿದೆ, ನಾಳೆ ಬಂದು ನೋಡೋಣ. ನನ್ನ ಹತ್ರ ಮಲಗೋಕೆ ಮನೆ ಇಲ್ಲ, ಮನೆ ತಿನ್ನೋಕೆ ಅನ್ನ ಇಲ್ಲ. ಓಹೋ, ಬಟ್ಟು ನಿದ್ದೆ ಮಾಡೋಕೆ ಬಿಡಿ, ಏನು ಅಳ್ತಾ ಕೂತಿದ್ದೀರೋ, ಮಲಗೋಕೆ ಬಿಡಿ. ಗಟ್ಟು, ಆ ವ್ಯಾಲಿ ಹತ್ರ ಖಂಡಿತ ಏನಾದ್ರೂ ಇದೆ. ಆ ಕಳ್ಳ ಖಂಡಿತ ಅಲ್ಲೇ ಎಲ್ಲೋ ಅಡಗಿದ್ದಾನೆ. ಅಷ್ಟೊಂದು ಚಾಣಾಕ್ಷ ಕಳ್ಳ ವ್ಯಾಲಿಯಲ್ಲಿ ಹಾಗೆ ಬೀಳೋಕೆ ಸಾಧ್ಯ ಇಲ್ಲ. ನಾನು ಹೋಗಿ ಚೆಕ್ ಮಾಡ್ತೀನಿ. ಓಕೆ, ಹೋಗಿ, ನೀವು ಹೋಗಿ. ಇವನು ಬಟ್ಟು ಬಂದಿದ್ದಾನೆ ಅಂದಮೇಲೆ ಗಟ್ಟು ಕೂಡ ಬರ್ಬೋದು. ಏನಾದ್ರೂ ಮಾಡಬೇಕು. ಕಳ್ಳನ ಬೈಕ್ನ ಟೈರ್ನ ಗುರುತು ಇಲ್ಲಿವರೆಗೆ ಇದೆ. ಹಾಗಾದ್ರೆ ಕಳ್ಳ ಖಂಡಿತ ಎಲ್ಲಿ ಅಡಗಿದ್ದಾನೆ. ಇನ್ನು ಹುಡುಕ್ತೀನಿ. ಅಯ್ಯಯ್ಯೋ, ಬಟ್ಟುವಿನ ಪತ್ತೆದಾರಿ ಬುದ್ಧಿ ಸರಿಯಾಗಿ ಹೇಳ್ತಿತ್ತು. ನಿನ್ನ ಡೆನ್ ಇಲ್ಲೇ ಇದೆ. ಅರೆ ನಿಲ್ಸಪ್ಪ, ನಿಲ್ಸು, ಅಳ್ಬೇಡ ಅಳ್ಬೇಡ, ನಾನು ನಿನಗೆ ಜಾಸ್ತಿ ಶಿಕ್ಷೆ ಕೊಡಿಸಲ್ಲ. ಅಳ್ತಿದ್ದೀನಿ ಯಾಕಂದ್ರೆ ನಾನೀಗ ನಿನ್ನೀಗ ಕೆಳಗೆ ಘಾಟಿಗೆ ಎಸೆಯೋದ್ರಲ್ಲಿ ಇದ್ದೀನಿ. ಮತ್ತೆ ನಿನ್ನನ್ನು ಕಾಪಾಡೋರು ಯಾರು ಇಲ್ಲ. ನನ್ನ ಹೃದಯ ತುಂಬಾ ಕೋಮಲವಾಗಿದೆ. ಗಟ್ಟು, ಗಟ್ಟು ಇಲ್ಲಿ ಬರೋಕೆ ಸಾಧ್ಯ ಇಲ್ಲ. ಇವತ್ತು ನಿನ್ನನ್ನು ಕಾಪಾಡೋದಕ್ಕೆ ಯಾರು ಬರೋದಿಲ್ಲ, ಯಾರು ಇಲ್ಲ. ಗಟ್ಟು,
ನನ್ನ ಗೆಳೆಯನ ಗೋಟಿಗೆ ಎಸೆಯೋಕೆ ನಿನಗೆ ಧೈರ್ಯ ಎಲ್ಲಿಂದ ಬಂತು? ನೀನು ನನ್ನನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಗಟ್ಟು. ನಾನು ಥೀಫ್ ಆಫ್ ಹ್ಯಾಂಗಿಂಗ್ ವ್ಯಾಲಿ. ಈ ಬಂಡೆ ಕಲ್ಲುಗಳು ನನ್ನ ಮನೆ. ಧೈರ್ಯ ಬಾ, ಧೈರ್ಯ ಇದ್ರೆ ಹಾರಿ ಬಾ. ಗಟ್ಟುಬಟ್ಟುವಿನ ಗೆಳೆತನ, ಶತ್ರುಗಳ ಪತನ. ಅರೆ ಹೊಡಿ ಹೊಡಿ, ಎಷ್ಟು ಬೇಕಾದ್ರೆ ಹೊಡಿ, ಆದ್ರೆ ಬಟ್ಟು ಹಗ್ಗ ಬಿಡಲ್ಲ. ಬಟ್ಟುವಿನ ಗೆಳೆಯನ ಜೀವನದ ಪ್ರಶ್ನೆ, ಜೀವನದ. ನಿಮ್ಮ ಹೊಟ್ಟೆ ಕಲ್ಲಿನ ಗಟ್ಟಿ ಆಗಿದೆ. ಸರಿಯಾಗಿ ಹೇಳಿದೆ. ಸಾರಿ, ನಿನ್ನ ಕೈಗೆ ನೋವಾಯ್ತಾ? ಬಟ್ಟು ರಾಕ್ ರೋಲ್ ಆಗ್ತಿದೆ. ಓಡಿ, ಬೇಗ ಓಡಿ, ಓಡಿ 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 ಓಡಿ. ಅರೆ ಗಟ್ಟು, ಓಡೋದು ಬಹಳ ಕಷ್ಟ, ಬಹಳ ಕಷ್ಟ. ಈ ಕ್ರೈಂಗ್ ಥೀಫ್ ನಮ್ಮನ್ನು ಓಡಿಸಿ ಓಡಿಸಿ ಅಳಿಸ್ಬೇಕು ಅಂತ ಇದ್ದಾನೆ. ಈಗ ನಿಮ್ಮನೆ ಆರ್ ಪಾರ್ ಮಾಡ್ತಾರೆ. ಗಟ್ಟು, ಏನಾದ್ರೂ ಮಾಡು, ಆಗಲ್ಲ. ಬಟ್ಟು ಬಟ್ಟು, ನೀವು ಹುಷಾರಾಗಿದ್ದೀರಾ? ಸಾಕ್ ಮಾಡು, ಸಾಕ್ ಮಾಡು. ನನ್ನ ಹತ್ರ ತುಂಬಾ ಹಣ ಇದೆ, ಎಲ್ಲ ತಗೋ, ನನ್ನನ್ನು ಹೋಗೋಗ್ಬಿಡು. ನೋಡಿ, ನಾವು ಕೆಟ್ಟ ಕೆಲಸ ಮತ್ತು ಕೆಟ್ಟ ಜನರ ಸಹವಾಸ ಯಾವತ್ತೂ ಮಾಡಲ್ಲ, ಆದ್ರೆ ಇದನ್ನ ಕೊಡ್ತೀವಿ. ನಾನು ಇನ್ಸ್ಪೆಕ್ಟರ್ ಮನಮಾನಿ, ಚೋಸ್ದಲ್ಲೇ ಚಾಯ್ ಕುಡಿತೀನಿ. ಓಡೋದಕ್ಕೆ ಪ್ರಯತ್ನ ಪಟ್ರೆ ನಾನು ನಿಮ್ಮನ್ನ ಓಡಿ ಬಂದು ಹಿಡ್ಕೊಂಡ್ಬಿಡ್ತೇನೆ. ಗಟ್ಟು ಬಟ್ಟು ಇವರಿಂದ ಪಾರ್ ಮಾಡು.